ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಭೀಮಸೇನನ ಚಿಂತನೆ ಮಾಡುವಾಗ ನೋಡಿದ್ವಿ, ಯಾರ್ಯಾರು ಯಾವಾಗ ಥರ ಹೋದರು ಅನ್ನೋದನ್ನು ಕೂಡ ಮಹಾಭಾರತ ಚಿತ್ರಣ ಮಾಡಿದೆ. ಧರ್ಮರಾಜ ಮುಖಕ್ಕೆ ಕೈ ಹಿಡಿದು ಮುಖ ಮುಚ್ಚಿಕೊಂಡು ಹೋದ. ನಾಚಿಕೆಯಿಂದಲ್ಲ, ಅವನಿಗೆ ಬೇಜಾರಾಗಿರುವ ಅಥವಾ ದುಃಖದ ಒಂದು ಕಣ್ಣಿನಿಂದ ಅಥವಾ ಆ ಒಂದು ಮೋಸ ಮಾಡಿಬಿಟ್ರಲ್ಲ ಅನ್ನೋ ನಿಟ್ಟಿನಿಂದ ಬೇರೆಯವರನ್ನ ನೋಡಿದ್ರೆ ಅಥವಾ ಕೌರವರನ್ನ ನೋಡಿದ್ರೆ ಅವರಿಗೆ ನೋಡಿದ ಮಾತ್ರಕ್ಕೆ ಅವರಿಗೆ ಕೆಟ್ಟದ್ದಾಗಬಹುದು ಅನ್ನೋ ದೃಷ್ಟಿಯಿಂದ ಅರ್ಜುನ ಅಂಗಳದಲ್ಲಿದ್ದ ಒಂದು ಉಸುಕನ್ನ ಎತ್ತಿ ಕೈನಲ್ಲಿ ಚೆಲ್ಕೊಂಡು ಹೋದ. ಭೀಮಸೇನ ಎರಡು ತೋಳುಗಳನ್ನು ಎತ್ಕೊಂಡು ಹೋದ. ಅಂದ್ರೆ ಈ ತೋಳುಗಳೇ ನಿಮ್ಮ ಒಂದು ಅವಸಾನಕ್ಕೆ ಕಾರಣ ಅಂತ ಹೇಳಿ ದ್ರೌಪದಿ ತಲೆಮುಡಿ ಬಿಚ್ಚಿಕೊಂಡು ಹೋದ್ಲು. ಹಿಂದೆ ದೌಮ್ಯಾಚಾರ್ಯರು ಯಮಸಾಮ ಹಾಡ್ತಾ ಅವರು ಕೈನ ಎತ್ಕೊಂಡು ಹೋದ್ರು. ಶೋಕ ಸಂಗೀತ ಅದು ಯಮಸಾಮ ಅನ್ನೋದನ್ನ ನೋಡಿದ್ವಿ. ಧೃತರಾಷ್ಟ್ರ ವಿದುರನ್ನ ಕರೆದು ಕೇಳ್ದ, ಏನಪ್ಪ ಎಲ್ಲ ಹೇಗೆ ಹೋದ್ರು ಅಂತ ಕೇಳ್ದ. ಆಗ ಅವನಿಗೆ ವಿದುರ ಬಹಳ ವಿವರವನ್ನು ಕೊಟ್ಟ. ಈ ತರ ಧರ್ಮರಾಜ ಮುಖ ಮುಚ್ಚಿಕೊಂಡು ನಾಚಿಕೆಯಿಂದಲ್ಲ, ನೊಂದ ಮನಸ್ಸಿಂದ ಯಾರನ್ನು ನೋಡಬಾರ್ದು, ಕ್ಷೇಮ ಆಗಲ್ಲ ಅಂತ ಹೋದ. ಭೀಮ ತೋಳೆತ್ತಿ ಹೋದ. ಬಾಹುಶಾಳಿ ಅನ್ನೋ ಪದವನ್ನ ಆಚಾರ್ಯ ಮಧ್ವರು ಇಲ್ಲಿ ಬಳಸಿದ್ದಾರೆ ತಾತ್ಪರ್ಯ ನಿರ್ಣಯದಲ್ಲಿ ಅನ್ನೋದು ನೋಡಿದ್ವಿ. ಬಾಹುಶಾಳಿ ಅದು ದೊಡ್ಡ ಶಾ ಅದು. ಹಾಗೆ ಮಣ್ಣನ್ನು ಹೇಗೆ ಮುಷ್ಟಿಯಿಂದ ಮುಷ್ಟಿ ಚೆಲ್ಲುತ್ತೇನೋ ಹಾಗೆ ನಾನು ಮುಂದೆ ಬಾಣಗಳನ್ನು ಚೆಲ್ಲುತ್ತಿದ್ದೇನೆ ಅಂತ ಅರ್ಜುನ ಮಣ್ಣುಗಳನ್ನು ಚೆಲ್ತಾ ಹೋದ. ನಕುಲ ಸಹದೇವರು ಮುಖ ಮುಚ್ಚಿಕೊಂಡು ನಾಚಿಕೆಯಿಂದ ಇವರು ನಾಚಿಕೆಯಿಂದ ಮುಖ ಮುಚ್ಚಿಕೊಂಡು ಹೋದ್ರು. ಹಾಗೆ ತಲೆಮುಡಿ ಬಿಚ್ಚಿಕೊಂಡು ಹೋದ್ಲಂತವಳು ದ್ರೌಪದಿ ದೇವಿ. ಇಲ್ಲಿಗೆ ಆದಿಪರ್ವ ಮತ್ತು ಸಭಾಪರ್ವಗಳು ಮುಗಿಯುತ್ತೆ ಅಂತ ನೋಡಿದ್ವಿ. ಪಾಂಡವರು ಭೂಮಿಯಲ್ಲಿದ್ದ ಕತೆ ಅರ್ಧಾಂಶ ಇಲ್ಲಿಗೆ ಮುಗಿಯುತ್ತೆ. ಎಲ್ಲರೂ 52-53 ವರ್ಷದ ಅಂಚಿನಲ್ಲಿದ್ದವರು, ಲೆಸ್ ದೆನ್ 55, ದೇ ಆರ್ ಇನ್ ಅರ್ಲಿ 50s ಅಲ್ಲಿ ಇದ್ದಂಥವ್ರು. ಮುಂದೆ ಕಿರಿಮೀರನ ವಧೆ ಆಗಬೇಕು. ಅದಕ್ಕೂ ಮುಂಚೆ ಏನಾಯ್ತು ನೋಡೋಣ ಇವತ್ತಿನ ಒಂದು ಭೀಮಸೇನನ ಚಿಂತನದಲ್ಲಿ. ಮುಂದಿನ ಪರ್ವ ವನಪರ್ವ. ಈ ವನಪರ್ವದಲ್ಲಿ ಪಾಂಡವರು ನಕುಲ ಸಹದೇವರ ಪತ್ನಿಯರನ್ನ ಬಿಟ್ಟು ಇನ್ನೆಲ್ಲರೂ ಸೇರ್ಕೊಂಡು ಹೋಗಿದ್ದಾರೆ. ಪ್ರಾಯ ನಕುಲ ಸಹದೇವರ ಪತ್ನಿಯರು ಗರ್ಭಿಣಿಯರಿದ್ದಿರಬಹುದು. ಇದನ್ನ ಮಹಾಭಾರತವಾಗ್ಲಿ ಎಲ್ಲೂ ಸ್ಪಷ್ಟವಾಗಿಲ್ಲ. ಇದು ಮಕ್ಕಳನ್ನು ಸೇರಿಸ್ಕೊಂಡು ಕಾಡಿಗೆ ಹೋದ್ರು. ಆ ಇಬ್ರು ಮಾತ್ರ ಹೆಣ್ಮಕ್ಳು ಕುಂತಿಯ ಜೊತೆನೆ ಉಳ್ಕೊಂಡ್ರು. ಈ ಮೊದಲೇ ದ್ರೌಪದಿಯಲ್ಲಿ ಧರ್ಮರಾಜನಿಗೆ ಪ್ರತಿವಿಂಧ್ಯ, ಭೀಮನಿಂದ ಸುತಸೋಮ, ಅರ್ಜುನನಿಂದ ಶ್ರುತಕೀರ್ತಿ, ನಕುಲನಿಂದ ಶತಾನೀಕ ಅನ್ನೋ, ಸಹದೇವನಿಂದ ಶ್ರುತಕರ್ಮ ಅನ್ನೋ 5 ಜನ ಮಕ್ಕಳು ಇದ್ರು. ಅರ್ಜುನನಿಂದ ಆಲ್ರೆಡಿ ಸುಭದ್ರೆಯಲ್ಲಿ ಅಭಿಮನ್ಯು ಹುಟ್ಟಿದ್ದ. ಹೋಗುವಾಗ ಸುಮಾರು 14 ಬಂಡಿಗಳ ಸಾಮಾನನ್ನು ಕೊಂಡು ಹೋಗಿದ್ದಾರೆ ಅಂತ ಮಹಾಭಾರತ ಹೇಳುತ್ತೆ. ಒಂದೆಡೆ ತಾನು ಮಾಡಿದ್ದು ದುರ್ಯೋಧನ ಸಂತೋಷಕ್ಕಾಗಿ, ಮತ್ತೊಂದೆಡೆ ತನ್ನ ತಮ್ಮನ ಮಕ್ಕಳು ಕಾಡಿಗಟ್ಟಿ ತಪ್ಪು ಮಾಡಿಬಿಟ್ನೇನೋ ಅನ್ನೋ ಒಂದು ಪಾಪ ಪ್ರಜ್ಞೆಯಿಂದ ಧೃತರಾಷ್ಟ್ರ ಇದ್ದಾನೆ. ಮತ್ತೆ ಎರಡನೇದೇನಪ್ಪ ಅವನಿಗೆ ಪಾಪ ಪ್ರಜ್ಞೆ ಅಂದ್ರೆ, ಪಾಪ ಪ್ರಜ್ಞೆಗಿಂತ ಒಂಥರ ಗಿಲ್ಟ್ ಏನಂದ್ರೆ, ಅಥವಾ ಒಂದು ಮುಖ ಹೇಗೆ ತೋರಿಸೋದು ಅಂತ, ಪ್ರಜೆಗಳ ಒಂದು ಅಪರಾಧಕ್ಕೆ ಗುರಿಯಾಗಿ ಬಿಡ್ತೇನೇನೋ ನಾನು ಅವರ ಒಂದು ಆಗ್ರಹಕ್ಕೆ ಅಂತ ಹೇಳಿ ಒಂದು ದ್ವಂದ್ವದ ಮನಸ್ಸಿನಲ್ಲಿ ಪಾಪ ಪ್ರಜ್ಞೆ ಧೃತರಾಷ್ಟ್ರನನ್ನ ನಿರಂತರವಾಗಿ ಕಾಡ್ತಾ ಇತ್ತು. ಅದು ತಾಮಸ ಆವೇಶವಿದ್ದರಿಂದ ಜೊತೆಗೆ ಅದರಲ್ಲಿ ಸಾತ್ವಿಕ ಜೀವ ಇತ್ತು. ಅದರಿಂದ ಈ ಎರಡೂ ಭಾವನೆಗಳು ಆ ಧೃತರಾಷ್ಟ್ರನಲ್ಲಿ ಬಂದಿತ್ತು. ದುರ್ಯೋಧನನ ಭಯದಿಂದ ದ್ರೋಣರಲ್ಲಿ ಹೋಗಿ ನಮ್ಮ ಮೇಲೆ ಭೀಮಾರ್ಜುನರು ಎರಗಿದ್ರೆ ನಮ್ಮನ್ನು ರಕ್ಷಿಸಬೇಕು ಅಂತ ಕೇಳಿದ್ದ ದುರ್ಯೋಧನ. ಆಗ ದ್ರೋಣರು ನಿನ್ನ ಮನೆಯ ಅನ್ನ ತಿಂದಿದ್ದಕ್ಕಾಗಿ ಭೀಮಾರ್ಜುನರನ್ನು ಬಿಟ್ಟು ಉಳಿದ ಎಲ್ಲರಿಂದಲೂ ನಿನ್ನನ್ನು ರಕ್ಷಿಸುತ್ತೇನೆ ಅಂತ ಹೇಳಿದ್ರು. ಅವ್ರಿಗೂ ಗೊತ್ತಿತ್ತು ಇದು ಅಸಾಧ್ಯದ ಕೆಲಸ, ಅವರಿಬ್ಬರನ್ನ ಎದುರಿಸೋದು ಅಂತ ಹೇಳಿ ಅದನ್ನ ವರ ಕೊಟ್ಟಿದ್ರು. ಅಲ್ಲಿ ಹೇಳಿದ್ರು, ಇನ್ನೆಲ್ಲರಿಂದಲೂ ನಿನ್ನ ಮೇಲೆ ಎರಗಿದ್ರೆ ಅವರಿಂದ ರಕ್ಷಿಸ್ತೇನೆ, ಭೀಮಾರ್ಜುನರಿಂದ ರಕ್ಷಿಸೋದು ನನ್ನ ಯೋಗ್ಯತೆಗೆ ಮೀರಿದ್ದು ಅಥವಾ ನಾನು ಮಾಡೋದಿಲ್ಲ ಅಂತ ಹೇಳಿದ್ರು. ಹಾಗಾಗಿ ನನಗೂ ಸಾಧ್ಯವಿಲ್ಲ ಅದು ಅಂತಲೇ ಹೇಳಿದ್ರು. ಅದನ್ನ ವಿದುರ ಬಂದು ಮರಳಿ ಧೃತರಾಷ್ಟ್ರನ ಎಚ್ಚರ ಕೊಡ್ತಾನೆ. ನೀನು ಮಾಡಿದ್ದು ಬಹಳ ತಪ್ಪು ಕಣಪ್ಪ, ಅಚಾತುರ್ಯ. ಭೀಮಸೇನ ಆಡಿದ ಮಾತುಗಳನ್ನು ಮಾಡಿಯೇ ತೀರೋ ಅಂಥವನವನು. ಅವನು ಹೇಳ್ದ ಅಂದ್ರೆ ಅದು ಶಾಸನದ ಮೇಲೆ ಬರದಂತೆ, ಅದು ಕೆತ್ತದಂತೆ ಕಲ್ ಮೇಲೆ ಮಾಡಿಯೇ ತೀರ್ತಾನವನು. ಹಾಗಾಗಿ ಅವನನ್ನ ಹೇಳಿದ್ದನ್ನ ಸಾಧಿಸದೇ ಇರೋದಕ್ಕೆ ಬಿಡುವಂಥವ್ರು ಸಾಧ್ಯವೇ ಇಲ್ಲ ಅಂತ. ಆಗ ಧೃತರಾಷ್ಟ್ರ ಹೇಳ್ತಾನೆ, ಈಗ ಆಗಿ ಹೋಗಿದ್ದಕ್ಕೆ ಏನು ಪರಿಹಾರ ಅಂತ ಕೇಳ್ತಾನೆ ವಿದುರನನ್ನ. ನೀನು ಈಗಿಂದೀಗೆ ಪಾಂಡವರನ್ನ ವನವಾಸದಿಂದ ಕರೆಸ್ಕೋ. ಅಷ್ಟೇ ಅಲ್ಲ, ಯಾವ ಸಭೆಯಲ್ಲಿ ದುಶ್ಯಾಸನ ತಪ್ಪು ಮಾಡಿದನೋ ಅದೇ ಸಭೆಯಲ್ಲಿ ಭೀಮಸೇನನಿಂದ ಕ್ಷಮೆ ಕೇಳಿಸು, ನೀನು ಕೇಳು ಕ್ಷಮೆಯನ್ನ. ದ್ರೌಪದಿಗೆ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು ಅವನು ದುಶ್ಯಾಸನ ಅಂತ ಹೇಳ್ತಾನೆ ವಿದುರ. ಕೋಪಗೊಂಡ ಧೃತರಾಷ್ಟ್ರ, ಯಾವಾಗಲೂ ನೀನು ಮಕ್ಕಳನ್ನ ಬೈಯೋದೇ ಆಯ್ತು, ನನ್ನ ಮಕ್ಕಳನ್ನ ಪಾಂಡವರನ್ನ ಹೊಗಳೋದೇ ಆಯ್ತು,
ನಿನ್ನ ಇಂಥ ಸಲಹೆ ನನಗೆ ಬೇಕಾಗಿಲ್ಲ, ಎಲ್ಲಿ ಬೇಕಾದರೂ ಹೊರಟು ಹೋಗು ನೀನುನುವೆ ಅಂತ ಹೇಳಿ ಎದ್ದು ಹೊರಟು ಹೋಗ್ತಾನೆ ಅವನ ಸಭೆಯಿಂದ. ವಿದುರ ಕೂಡಲೇ ಪಾಂಡವರಲ್ಲಿದ್ದಿಗೆ ಹೊರಟು ಹೋಗ್ತಾನೆ. ವಿದುರ ಬರೋದನ್ನ ನೋಡಿ ನನ್ನ ದೊಡ್ಡಪ್ಪ ಭೀಮನ ಗದೆಯನ್ನು ಕೂಡ ಅರ್ಜುನನ ಒಂದು ಗಾಂಡೀವವನ್ನ ಮತ್ತೊಮ್ಮೆ ಪಣದಲ್ಲಿ ಗೆದ್ದು ಬಿಡಬೇಕಂತ ಇರ್ಬೋದು ಅಂತ ಹೇಳಿ ಧರ್ಮರಾಜ ಭೀಮನಲ್ಲಿ ತನ್ನ ಭಯವನ್ನು ತೋಡ್ಕೊಳ್ತಾನೆ. ಭೀಮ ಉತ್ತರಿಸದೆ ಸುಮ್ಮನಾಗ್ತಾನೆ, ಅಲ್ಲಿ ಏನು ಮಾತಾಡೋದಿಲ್ಲ. ತಾನು ಬಂದ ವಿವರವನ್ನ ತಿಳಿದವನು ಹೇಳಿದ ಮೇಲೆ ವಿದುರ ರಾವಣ ವಿಭೀಷಣನನ್ನು ಹೊರಗಟ್ಟಿದಂತೆ ಇಲ್ಲೂ ನಡೆದಿದೆ ಅಂತ ಅನ್ಸುತ್ತೆ. ಅದರಿಂದಾಗಿ ವಿಭೀಷಣ ರಾಮನ ಹತ್ರ ಬರ್ತಾ ಇವನು ರಾಮನ ಕಡೆಯವನು ಅಂತ ಎಲ್ಲರೂ ರಾಮನೊಬ್ಬನು ಬಿಟ್ಟು ಎಲ್ಲರೂ ಮಿಸ್ಟೇಕ್ ಮಾಡ್ಕೊಂಡಾಗ ಆಗಿದೆ ಇಲ್ಲಿ. ಅತ್ತ ಧೃತರಾಷ್ಟ್ರ ಏನ್ ಮಾಡ್ತಾನೆ, ಸಂಜಯನನ್ನ ಕರೀತಾನೆ. ನೋಡಿ ಅವನ ಮನಸ್ಸಿನ ದ್ವಂದ್ವ, ಈ ಕಡೆ ವಿದುರನನ್ನು ಕರೆದು ಕೇಳ್ತಾನೆ, ಅವನ್ನ ಬೈದು ಬಿಟ್ಟು ಹೋಗು ಅಂತಾನೆ. ಈ ಕಡೆ ಸಂಜಯನನ್ನು ಕರೆದು ಕೇಳ್ತಾನೆ. ಅವನು ಯಾರು ಅವ್ನು ಮಾಡಿದ ತಪ್ಪು ಅಂದ್ರೆ ಅವನಿಗೆ ಗೊತ್ತಿದೆ ತಪ್ಪು ಮಾಡಿದ್ದೇನೆ ಅಂತ, ಆದ್ರೆ ಬೇರೆಯವರು ಅವ್ನು ನೀನು ತಪ್ಪು ಮಾಡಿದ್ಯಾ ಅಂತ ಹೇಳಿದ್ರೆ ಅವ್ನು ಸೈರಣೆ ಬರ್ತಾ ಇಲ್ಲ. ಸಂಜಯನನ್ನು ಕರೆದು ಕೇಳ್ತಾನೆ, ಕೂಡಲೇ ನನ್ನ ತಮ್ಮನನ್ನ ಕರ್ಕೊಂಡ್ ಬಾ. ಯಾರು ತಮ್ಮ? ವಿದುರ. ಇಲ್ಲದಿದ್ರೆ ನನಗೆ ಹೊತ್ತೇ ಹೋಗೋದಿಲ್ಲ ಅಂತಾನೆ. ಸಂಜಯ ಹೋಗಿ ಕರಿತಾನೆ. ಅಣ್ಣನ ಮಾತಿಗೆ ಒಪ್ಪಿ ವಿದುರ ವಾಪಸ್ ಬರ್ತಾನೆ. ವಿದುರನನ್ನ ತೊಡೆಯಲ್ಲಿ ಕುಳ್ಳರಿಸಿ ಅಪ್ಪಿ ಹಿಡಿದು ಬೇಸರ ಮಾಡಬೇಡ ಅನ್ನುತ್ತಾನೆ ಧೃತರಾಷ್ಟ್ರ. ನೀನು ನನ್ನ ತಮ್ಮ, ಅಣ್ಣನಾಗಿ ನಾನೊಂದು ಮಾತು ಗದರೋ ಹಾಗಿಲ್ವಾ ನಿನ್ನ ಅಂತ ಹೇಳ್ತಾನೆ. ನನ್ನ ದುಡುಕಿಗಾಗಿ ತಮ್ಮನ ಬಳಿ ಕ್ಷಮೆ ಕೇಳ್ತೇನೆ ಅಂತ ಹೇಳ್ತಾನೆ. ಕ್ಷಮೆ ಕೇಳ್ತಾನೆ ವಿದುರನ ಹತ್ರ. ದುಷ್ಟತೆ ಚುಷ್ಟೆಯರು ಒಟ್ಟುಗೂಡಿ ವಿಷಯವು ಏನಾಗತ್ತೆ ಅಂದ್ರೆ, ಯಾದವರಿಗೆ ದೃಪದನಿಗೆ ಗೊತ್ತಾಗುವ ಮೊದಲೇ ಪಾಂಡವರನ್ನು ಮುಗಿಸಿ ಬಿಡಬೇಕು ಅಂತ ಹೇಳಿ ಯೋಚಿಸ್ತಾ ಇರುವಾಗ ಭಗವಾನ್ ವೇದವ್ಯಾಸರು ಬರ್ತಾರಲ್ಲಿಗೆ. ತಲೆಗೆಟ್ಟ ಮಗನಿಗೆ ಬುದ್ಧಿವಾದ ಹೇಳೋದಕ್ಕೋಸ್ಕರವಾಗಿ, ನಿನ್ನ ಮಕ್ಕಳು ಈಗಲೇ ಸಾಯುವ ಅಗತ್ಯ ಇಲ್ಲ ಧೃತರಾಷ್ಟ್ರ, ಅರ್ಥ ಮಾಡ್ಕೋ. ಇನ್ನೂ 13 ವರ್ಷಗಳ ಕಾಲ ಅವರ ಆಯುಷ್ಯ ಬಾಕಿ ಇದೆ. ಆದ್ರಿಂದ ಅವರನ್ನು ಹೋಗದಂತೆ ತಡೆ ಇಲ್ಲಿ ಅಂತ ಹೇಳಿ ಧೃತರಾಷ್ಟ್ರನಿಗೆ ಹೇಳಿದಾಗ, ಅಂದ್ರೆ ಅವರು ಕೊಲ್ಲಕ್ಕೆ ಹೋಗ್ತಾ ಇರ್ತಾರಲ್ಲ, ಆವಾಗ ಧೃತರಾಷ್ಟ್ರ ಹೇಳ್ತಾನೆ, ತನಗೆ ಏನೂ ಅದು ಒಂದು ತನಗೆ ಅದು ಆಗದ ವಿಷಯ, ನಾನು ಅವ್ರನ್ನ ತಡೆಯಕ್ಕೂ ಆಗಲ್ಲ, ಅವ್ರಿಗೆ ಬುದ್ಧಿ ಹೇಳಕ್ಕೂ ಆಗಲ್ಲ. ನಾನು ಅದರಿಂದ ಬಹಳವಾಗಿ ಕಡಿಮೆ ಇದ್ದಿದೆ ನನಗೆ ಶಕ್ತಿ. ದುರ್ಯೋಧನ ನನ್ನ ಮಾತನ್ನು ಕೇಳೋದು ಇಲ್ಲ, ಶಕುನಿ ಮಾತೆ ಅವನು ಕೇಳೋದು. ಆದ್ರಿಂದ ನೀವೇ ಬುದ್ಧವಾದ ಹೇಳ್ಬಿಡಿ ಅಂತ ಹೇಳ್ತಾನೆ ಕೃಷ್ಣ ಧೃತರಾಷ್ಟ್ರ ವೇದವ್ಯಾಸರಿಗೆ. ನಿನ್ನ ಮಕ್ಕಳಿಗೆ ಬುದ್ಧಿವಾದ ಹೇಳುವುದಿರಲಿ, ಅವರ ಮುಖ ನೋಡೋದಕ್ಕೂ ನನಗೆ ಇಷ್ಟವಿಲ್ಲ ಅಂತಾರೆ. ಮಹಾಭಾರತದಲ್ಲಿ ಬಂದು ಶ್ಲೋಕ ಇದ ವೇದವ್ಯಾಸರು ಎಂದಾಗ ಧೃತರಾಷ್ಟ್ರನು ಹೊರಟು ನಿಲ್ತಾನೆ. ದುರ್ಯೋಧನ ಮತ್ತು ಅವನ ಸೇನೆಯನ್ನ ತಡೆದು ನಿಲ್ಲಿಸೋದಕ್ಕೋಸ್ಕರವಾಗಿ ನಿಲ್ಲಿಸಿ, ನಿನ್ನ ಮಗ ನನ್ನ ಶಿಷ್ಯ, ಮತ್ತೆ ವೇದವ್ಯಾಸರು ಹೇಳಿ ಹೊರಟು ಹೋಗ್ತಾರೆ. ಹೀಗಂತ ಹೇಳಿ ನಿನ್ನ ಮಗ ಶಿಷ್ಯ ಮೈತ್ರೇಯ ಬಂದು ಬುದ್ಧಿವಾದ ಹೇಳ್ತಾನೆ ಅಂತ ಹೇಳಿ ಹೊರಟೋಗ್ತಾರೆ. ಮೈತ್ರೇಯರು ಬರ್ತಾರಲ್ಲಿಗೆ. ಭೀಮಸೇನ ಎಂಥವನೆಂದು ನಿನಗೆ ಈಗಾಗಲೇ ಗೊತ್ತಾಗಿರ್ಬೇಕು ಅಂತ ಹೇಳ್ತಾ ಭೀಮನ ಮಹಿಮೆಯನ್ನ ಮತ್ತಷ್ಟು ವಿವರಣೆ ಕೊಡ್ತಾರೆ ಮೈತ್ರೇಯರು. ದೇವತೆಗಳಿಗೆ ಎದುರಾಳಿಗಳಾದಂಥ ರಾಕ್ಷಸರಾದ ಹಿಡಿಂಬ, ಬಕ, ಕಿರ್ಮೀರ ಅವರನ್ನೆಲ್ಲ ಕೊಂದವನು ಭೀಮಸೇನ. ಕಿರ್ಮೀರ ಅಂತಿಂತವನಲ್ಲಪ್ಪ, ಯಾರಾದ್ರೂ ಹೋಗ್ಲಿ, ಬಕ ಆಯ್ತೋ, ಹಿಡಿಂಬ ಆಯ್ತೋ ಅಥವಾ ಇನ್ನೊಬ್ಬ ಆಯ್ತೋ. ಹಾಗಾಗಿ ಕಿರ್ಮೀರ ಅಂತಿಂತವನಲ್ಲ, ಬಕನ ಸಹೋದರ ಅಂತ ಹೇಳ್ತಾರೆ. ಸೋದರನಾದ ಅಂದ್ರೆ ಅಣ್ಣನೋ ತಮ್ಮನೋ ಅಲ್ಲ, ಆ ಅಣ್ಣನೋ ತಮ್ಮನೋ ಅಂದ್ರೆ ಆಚಾರ್ಯ ಮಧ್ವರು ಇದನ್ನ ಸ್ಪಷ್ಟಪಡಿಸ್ತಾರೆ. ಅವನು ಬಕನ ತಮ್ಮ ಅಂತ ಹೇಳಿ. ಅವನು ಶಿವನಿಂದ ಅಜೇಯತ್ವದ ವರವನ್ನು ಪಡೆದಿದ್ದಂಥವನು. ಕಾಡಿಗೆ ಹೊರಟಾಗ ಪಾಂಡವರು 3ನೇ ದಿನ ರಾತ್ರಿ ಒಂದು ಕಾಮ್ಯವನ ಅಂತ, ಕಾಮ್ಯಕವನ ಅಂತಿರುತ್ತೆ, ಅಲ್ಲಿ ಸೇರ್ಕೋತಾರೆ. ಆಗ ಎದುರಿಗೆ ಬೆಟ್ಟದಂತೆ ಮುಗಿಲೆತ್ತರಕ್ಕೆ ನಿಲ್ತಾನೆ ಕಿರ್ಮೀರ. ನೋಡಿದರೆ ಭಯಾನಕವಾಗುವಂತಹ ಕಿರ್ಮೀರ ನಿಂತಿದ್ದಾನೆ ಎದುರುಗಡೆ ಅಂತ ಎಲ್ಲರೂ ಹೇಳ್ತಾರೆ. ಅದನ್ನ ಅಲ್ಲಿ ಕಿರ್ಮೀರನಿದ್ದಾನೆ ಅಂತ ಹೇಳಿ ಋಷಿಗಳು ವಾಸ ಮಾಡ್ತಾ ಇರಲಿಲ್ಲ ಆ ವನದಲ್ಲಿ. ರಾಮಚಂದ್ರ ರಾಕ್ಷಸರನ್ನು ಕೊಲ್ಲಲು ಕಾಡಿಗೆ ಹೋದಂತೆ ಭೀಮನು ಇಲ್ಲಿ ಕಾಡಿಗೆ ಬಂದ ಅಂತ ನಾವು ಅನುಸಂಧಾನ ಮಾಡಬೇಕಾಗ್ತದೆ. ಅಲ್ಲಿ ರಾಮ ಮಾಡಿದ ಕೆಲಸವನ್ನು ಇಲ್ಲಿ ಭೀಮ ಮಾಡ್ತಾನೆ. ಹುಲಿ ಬಂದು ಒಂದು ಮೊಲವನ್ನು ಕೊಂದ ಹಾಗೆ ಭೀಮಸೇನ ಕಿರ್ಮೀರವನನ್ನ ಅನಾಯಾಸವಾಗಿ ಹೊಡೆದು ಚೆಚ್ಚಿ ಕೊಂದು ಬಿಡ್ತಾನೆ. ಯಾರಿಂದಲೂ ಸೋಲಿಸಲಾಗದಂತ ಜರಾಸಂಧನನ್ನು ಅನಾಯಾಸವಾಗಿ ಭೀಮ ಕೊಂದಿದ್ದಾನೆ. ಜ್ಞಾಪಿಸ್ಕೋಬೇಕು ನಾವು ಅದನ್ನ. ಗಾಂಡೀವಧಾರಿಯಾದ ಅರ್ಜುನನು ಯಾರಲ್ಲಿ ಯುದ್ಧ ಮಾಡುವುದಕ್ಕೆ ಅಳುಕಿದನೋ ಅಂಥ ಜರಾಸಂಧ ಅವನನ್ನು ಎತ್ತಿ ಕೊಟ್ಟಿ ಚೆಚ್ಚಿಬಿಟ್ಟು ಬೀಸಾಕ್ಬಿಟ್ಟಿದ್ದಾನೆ. 10,000 ಆನೆಗಳ ವಿರುದ್ಧ ಏಕಾಂಗಿಯಾಗಿ ಹೋರಾಡಬಲ್ಲಂತವನು, ನಾಗಾಯುತ ಬಲದವನವನು. ಆದ್ದರಿಂದ ಪಾಂಡವರನ್ನ ಎದುರು ಹಾಕೊಂಡು ನಿನ್ನ ಮಕ್ಕಳಿಗೆ ಏಳಿಗೆ ಇಲ್ಲ ಅಂತ ಹೇಳಿ ಮೈತ್ರೇಯರು ಹೇಳ್ತಾ ಇದ್ದಾರೆ. ಆದ್ರಿಂದ ನೀನು ಪಾಂಡವರನ್ನ ಮರಳಿ ಕರೆಸಿ ಕೌರವರಿಂದ ಕ್ಷಮೆ ಕೇಳಿಸಯ್ಯ, ನಿನ್ನ ಮಕ್ಕಳ ಹತ್ರದಿಂದ ಕಾಲಿಗೆ ಬಿದ್ದು ಕ್ಷಮೆ ಕೇಳಿಸು ಅಂತ ಅವರು ಹೇಳ್ತಾರೆ. ಮೈತ್ರೇಯರು ಕೂಡ ನೀವೇ ಹೇಳಿ ಅಂತ ಹೇಳಿ ಧೃತರಾಷ್ಟ್ರ ಹೇಳುವಾಗ ಹೇಳ್ತಾನೆ, ತಿರ್ಗಾ ಅವ್ರಿಗೂ ಅದನ್ನೇ ಹೇಳ್ತಾನೆ, ನೀವೇ ಹೇಳ್ಬಿಡಿ, ನನ್ನ ಕೈಲಾಗಲ್ಲ ಅಂತ. ಹಾಗೆ ಆಗ್ಲಿ, ನಾನೇ ಹೇಳಿ ನೋಡ್ತೀನಿ, ಹಾಳಾಗೋಗ್ಲಿ ಕರಿ ಅಂತ ಮೈತ್ರೇಯರು ಹೇಳ್ತಾರೆ. ಮೈತ್ರೇಯರು ಎದುರು ಬಂದು ಕುಳಿತ ದುರ್ಯೋಧನ ಬಳಿ ಹೇಳ್ತಾರೆ, ಪಾಂಡವರಿಗೆ ಅರ್ಧ ರಾಜ್ಯ ಕೊಟ್ಟು ಬಿಡು,
ದುರ್ಯೋಧನನಾದರೂ ಒಂದು ಅನಾದರದಿಂದ ಒಂದು ನೆಲವನ್ನ ಕಾಲಿನಿಂದ ಕೆರೆಯುತ್ತಾ ತೊಡೆ ತಟ್ಟಿಕೊಂಡು ಆಕಾಶದತ್ತ ಅಲಕ್ಷ್ಯ ಮಾಡಿ ನೋಡ್ತಾ ಇರ್ತಾನೆ. ಇದೊಂದು ದುರಹಂಕಾರದ ಪರಾಕಾಷ್ಠೆ ಅಂತ ಮಹಾಭಾರತ ಹೇಳುತ್ತೆ. ಅವನಿಗೆ ಮೈತ್ರೇಯರು ಮಾತಾಡ್ತಿದ್ದಾಗ ಕಾಲಿನಲ್ಲಿ ನೆಲ ಕೆರೆಯೋದು, ತೊಡೆ ಮೇಲೆ ಕೈ ಇಟ್ಕೊಂಡು ತೊಡೆ ತಟ್ತಾ ಆಕಾಶವನ್ನು ನೋಡ್ತಾ ನಗುತ್ತಾ ಇರೋವಂಥದ್ದೆಲ್ಲ ದುರಹಂಕಾರದ ಪರಾಕಾಷ್ಠೆ. ಆಗ ಅದು ಸಿಟ್ಟಿಗೆದ್ದಂತ ಮೈತ್ರೇಯರ ಬಾಯಿಂದ ಶಾಪದ ನುಡಿ ಹೊರಹೊಮ್ಮಿ ಬಿಡುತ್ತೆ. ನಿನ್ನ ಈ ಒಂದು ದುರಹಂಕಾರದಿಂದಲೇ ಮುಂದೆ ಯುದ್ಧ ನಡೆಯುತ್ತೆ. ನಿನ್ನ ಹಿತಚಿಂತಕನಾಗಿ ಹೇಳುವ ನನ್ನ ಮಾತನ್ನು ಅಲಕ್ಷಿಸೋದಕ್ಕಾಗಿ ನೀನು ತೊಡೆ ತಟ್ತಾ ಕೂತಿದ್ದೀಯ ನನ್ನ ಮುಂದೆ, ಅದರಿಂದ ನಿನಗೆ ಈ ಶಾಪ ಅಂತೇಳಿ ನಿನ್ನ ತೊಡೆಗಳನ್ನ ಭೀಮಸೇನನ ಗದೆ ಮುರಿಯುತ್ತೆ. ಧೃತರಾಷ್ಟ್ರ ಅದನ್ನ ಕೇಳಿದ ತಕ್ಷಣ ಎದ್ದು ಬಂದು ಅಂಗಲಾಚ್ತಾನೆ, ಈ ಶಾಪವನ್ನ ವಾಪಸ್ ತಗೊಳ್ಳಿ ಅಂತ. ಆಗೋದಿಲ್ಲ. ಮೈತ್ರೇಯರು ಅಲ್ಲಿಂದ ಎದ್ದು ಹೊರಟು ಬಿಡ್ತಾರೆ. ಪಾಂಡವರನ್ನು ಕರೆಸಿಕೊಂಡು ಅವರಲ್ಲಿ ಕ್ಷಮೆ ಕೇಳುವುದೊಂದೇ ಪರಿಹಾರ ದಾರಿ ಅಂತ ಹೇಳಿ ಮೈತ್ರೇಯರು ಅಲ್ಲಿಂದ ಎದ್ದು ಹೊರಟೋಗ್ತಾರೆ ಕೋಪ ಪಟ್ಕೊಂಡು. ಅದಾದ ಮೇಲೆ ಕಿರ್ಮೀರನ ಕಥೆಯನ್ನು ಕೇಳಿ ನೋಡಿದಾಗ ವಿದುರನಲ್ಲಿ ಕೇಳು ಅಂತ ಹೇಳಿ ವಿದುರ ಹೇಳ್ತಾನೆ. ಅವನು ಹೇಳ್ತಾನೆ, ಎದ್ದು ತಾನೂ ಹೊರಟೇ ಬಿಡ್ತಾನೆ, ನಾನೇನು ಹೇಳೋದಿಲ್ಲ ಅಂತ. ಅನಂತರ ಬರ್ತಾನೆ, ಮತ್ತೆ ವಿದುರನ ಹತ್ರ ಬರ್ತಾನೆ ಧೃತರಾಷ್ಟ್ರ, ಕಿರ್ಮೀರನ ಬಗ್ಗೆ ಹೇಳು ಅಂತ ಹೇಳಿದಾಗ ವಿಸ್ತಾರವಾಗಿ ಕೇಳು ಅಂತ ಹೇಳ್ತಾನೆ, ಹೇಳು ಅಂತ ವಿದುರನಿಗೆ ಹೇಳ್ತಾನೆ ಧೃತರಾಷ್ಟ್ರ. ಅಲ್ಲಿ ಕಿರ್ಮೀರ ಸತ್ತ ಮೇಲೆ ಸುತ್ತಮುತ್ತಲಿನಿದ್ದ ಋಷಿಗಳೆಲ್ಲ ಬಂದು ಸೇರ್ತಾರೆ. ಅವರೆಲ್ಲರ ಬಾಯಿಂದ ಪುನಃ ಭೀಮನ ಮಹಿಮೆ ಕೇಳಿ ಬರುತ್ತಿತ್ತು. ಅಲ್ಲದೆ ಅಲ್ಲೇ ಬಿದ್ದಿದ್ದ ಕಿರ್ಮೀರ ಮೃತದೇಹವನ್ನು ಕಣ್ಣಾರೆ ಕಂಡು ಬಂದವನು ನಾನು ಅಂತಾನೆ. ಯಾಕಂದ್ರೆ ನೀನು ಹೋಗುವಂತ ಹಾಳಾಗಿ ಹೋಗಿ ಎಲ್ಲಾದ್ರ ಅಂತ ಬೈದು ಬಿಟ್ಟಾಗ ವಿದುರ ಅವರಿಂದನೇ ಹೋಗಿರ್ತಾನೆ, ಜ್ಞಾಪಿಸ್ಕೋಬೇಕು ನಾವು ಅದನ್ನ. ಅಲ್ಲಿ ಹೋದಾಗ 3ನೇ ದಿನದ ರಾತ್ರಿಯೇ ಕಿರ್ಮೀರನ ವಧೆ ಆಗಿರುವಂಥದ್ದು. ಅವರು ರಾತ್ರಿ ಹೊತ್ತು ಕಾಮ್ಯಕವನ ಪ್ರವೇಶ ಮಾಡಿದ್ದಾರೆ. ಕಗ್ಗತ್ತಲಿನಲ್ಲಿ ಕಾಡಿನ ಮಧ್ಯ ಫಳಫಳ ಹೊಳೆಯುವಂತ ಕಣ್ಣುಗಳಿದ್ದಂಥವನು ರಾಕ್ಷಸ ಕಿರ್ಮೀರ ನಿಂತಿದ್ದಾನೆ. ಬೃಹದಾಕಾರವಾಗಿ ಬೆಟ್ಟದ ಆಕಾರದಲ್ಲಿ ನಿಂತಿದ್ದಾನೆ. ನಿಲ್ಲಿ, ನೀವು ಯಾರು ಅಂತ ಕೇಳ್ದ. ಎಲ್ಲಿ ಹೋಗ್ತಿದ್ದ ಅಂತ ಕೇಳ್ದ ಕಿರ್ಮೀರ. ಕೇಳಿದಾಗ ಧರ್ಮರಾಜ ತಮ್ಮ ಕಥೆಯನ್ನು ಹೇಳ್ತಾನೆ. 5 ಬೆಟ್ಟಗಳ ನಡುವೆ ಹರಿದು ಬಂದ ನದಿಯಂತೆ ಕಿರ್ಮೀರನನ್ನು ಕಂಡ ದ್ರೌಪದಿ ತತ್ತರಿಸಿ ಹೋದಂತೆ ಅವಳು. ಹಾಗಾಗಿ ಅಂಥ ಒಂದು ಭಯಾನಕವಾಗಿದ್ದ ಅವನು ಕಿರ್ಮೀರ ಅಂತ. ಬಹಳ ಕಾಲದಿಂದ ಬಯಸಿದ್ದು ನನಗಂತೂ ಒದಗಿ ಬಂತು ಅಂತ ಹೇಳಿ ಭೀಮಸೇನನ್ನ ಕೊಂದು ಬಿಡ್ತೇನೆ, ಕೊಲ್ಲುವೆನೆ. ಯಾಕಂದ್ರೆ ಬಕನನ್ನು ಕೊಂದಿರ್ತಾನಲ್ಲ ಭೀಮ, ಆ ಒಂದು ಸೇಡನ್ನು ತೀರ್ಸ್ಕೋತೀನಿ, ಸಹಿಸಲಾರದೆ ನಾನು ಕಾಯ್ತಾ ಇದ್ದೆ ಅಂತ ಹೇಳಿ ಕಾದಿದ್ದೇನೆ ಆ ಕೋಪದಿಂದ ಅಂತ ಹೇಳ್ತಾನೆ. ಭೀಮಸೇನನನ್ನ ಇಂದು ನನ್ನ ಕಾಲಡಕ್ಕೆ ಹಾಕಿ ತುಳಿದು ಸಾಯಿಸ್ಬಿಡ್ತೇನೆ, ಅದರಿಂದ ಬಂದಿದ್ದಾನೆ ಅವನು ಅಂತ ಹೇಳ್ತಾನೆ. ನನ್ನ ಅಣ್ಣನನ್ನು ಕೊಂದ ಶತ್ರು ಇವನೇ ಅಲ್ಲವೇ? ನನ್ನ ಅಣ್ಣ ಬಕನನ್ನ ಕೊಂದವನು, ಅವನನ್ನು ಹತ್ತಿರದಿಂದ ನೋಡ್ತೇನೆ. ಇನ್ನು ಹಿಂದೆ ನನ್ನ ಸ್ನೇಹಿತನಾದ ಹಿಡಿಂಬನನ್ನು ಇವನು ಕಾಡಿನಲ್ಲಿ ಕೊಂದ. ನನ್ನ ಸ್ನೇಹಿತೆಯ ತಂಗಿಯನ್ನ ಅಪಹಾರ ಮಾಡಿದ. ರಾಕ್ಷಸ ಕುಲಕ್ಕೆ ಒಂದು ಕಂಟಕಪ್ರಾಯನಾದ ಇವನು ಎಲ್ಲಾ ರಾಕ್ಷಸರನ್ನು ಮುಗಿಸ್ತಾ ಇರೋವಂಥದ್ದು. ಕೊಂದ ಮೇಲೆ ನನಗೆ ನೆಮ್ಮದಿ ಅಂತ ಹೇಳಿ, ಇವನ್ನ ಕೊಂದ ಮೇಲೇನೆ ನನಗೆ ಆಗುವಂಥದ್ದು ನೆಮ್ಮದಿ ಅಂತ ಮುಂದೆ ನುಗ್ಗುತ್ತಾನೆ ಕಿರ್ಮೀರ. ಆಗ ಅರ್ಜುನನ ಗಾಂಡೀವವನ್ನು ಎತ್ತುತ್ತಾನೆ. ಭೀಮ ಅರ್ಜುನನ ತಡೆದು ಸುಮ್ಮನೆ ಇರಪ್ಪ 5 ನಿಮಿಷ ಅಂತ ಹೇಳ್ತಾನೆ. ಗಾಂಡೀವ ಯಾಕಪ್ಪ, ಪ್ರೇಕ್ಷಕನಾಗಿ ಸುಮ್ಮನೆ ಅಲ್ಲಿ ಕೂತ್ಕೊಂಡು ಸ್ಪೆಕ್ಟೇಟರ್ ಆಗಿ ನೋಡ್ತಿರೋ ಆಡಿಯನ್ಸ್ ಅಲ್ಲಿ ಏನ್ ಮಾಡಬೇಕೋ ನಾನು ಮಾಡ್ತೇನೆ ಇವನಿಗೆ ಅಂತ ಹೇಳಿ ಅವನು ಹೇಳಿ ಭೀಮನಿಗೋಸ್ಕರ ಕಾಯ್ತಿದ್ದೇನೆ ಅಂತ ಹೇಳಿದ್ನಲ್ಲ, ಅದರಿಂದ ಅವನಿಗೆ ಭೀಮನೇ ಸರಿಯಾದ ಆತಿಥ್ಯ ಮಾಡಬೇಕು, ದಯವಿಟ್ಟು ಸುಮ್ಮನೆ ಕೂತ್ಕೊಂಡು ಸೈಲೆಂಟ್ ಸ್ಪೆಕ್ಟೇಟರ್ ಆಗಿ ಎಂಜಾಯ್ ಮಾಡು ಅಂತ ಹೇಳ್ತಾನೆ. ಅಲ್ಲಿಂದ ನೇರ ರಾಕ್ಷಸನಿದ್ದಲ್ಲಿಗೆ ಹೋಗ್ತಾನೆ. ನಿಲ್ಲೋ, ತಾಕತ್ತಿದ್ರೆ ನನ್ನನ್ನು ಎದುರಿಸು ಅಂತ ಹೇಳಿ ಭೀಮ ಬಂದು ಕೇಳ್ತಾನೆ. ಮೊದಲು ಅವರು ಮರಗಳನ್ನ ಕಿತ್ತು ಹೊಡೆದಾಡಿದ್ರು ಅಂತ ಮಹಾಭಾರತದಲ್ಲಿ ಇದೆ. ಇಬ್ಬರು ಏನೂ ಆಗ್ಲಿಲ್ಲ ಇಬ್ಬರಿಗೂ, ಆದ್ರೆ ಸುತ್ತಮುತ್ತಲಿನ ಮರಗಳೆಲ್ಲ ನಾಶವಾಗೋಯ್ತು ಅಂತ ಹೇಳುತ್ತೆ ಮಹಾಭಾರತದ ಪದ್ಯ. ಕೈಗಳ ಎಳತೆಗೆ ಮರಗಳು ಸಿಗುವಂತ ಎಲ್ಲ ಮುಗಿದಾಗ ಮುಷ್ಟಿಯಿಂದ ಯುದ್ಧ ಪ್ರಾರಂಭವಾಗುತ್ತೆ. ರಾಕ್ಷಸಾನಾಂಚ ಮುಖ್ಯಸ್ಯ ನರನಾಂ ಉತ್ತಮಸ್ಯ ಚ ಅಂತ ಹೀಗೆ ಹೊಡೆದಾಡಿಕೊಂಡ್ರು ರಾಕ್ಷಸರ ಮುಖಂಡ ಮತ್ತು ನರೋತ್ತಮರು. ಭಾರತದ ನರೋತ್ತಮ ಎಂದರೆ ಭೀಮ ಎಂದು ಮೊದಲು ಅರ್ಥ ಬರೆದವರೇ ಮಧ್ವಾಚಾರ್ಯರು. ನಾರಾಯಣಂ ನಮಸ್ಕೃತ್ಯ ನರಂಚೇವ ನರೋತ್ತಮಂ ಅಂತ ಹೇಳೋದಂತವ್ರು. ನರೋತ್ತಮ ಅಂದ್ರೆ ಭೀಮಸೇನ. ಒಬ್ಬರನ್ನೊಬ್ಬರು ಎಳೆದಾಡ್ತಿರುವಾಗ ಗೂಳಿ ಕಾಳಗದಂತೆ ಭೀಮ ಸಿಟ್ಟು ಬಂತು ಅವನಿಗೆ. ಅದಕ್ಕೆ 3 ಕಾರಣಗಳನ್ನು ಹೇಳ್ತಾರೆ ಆಚಾರ್ಯ ಮಧ್ವರು. ದುರ್ಯೋಧನನು ಮಾಡಿದ ಅಪಮಾನ, ಆ ಒಂದು ಸಿಟ್ಟು ಕೂಡ ಕ್ಯಾರಿ ಆಗ್ತಾ ಇತ್ತು ಭೀಮನಲ್ಲಿ. ಕಿರ್ಮೀರ ತನ್ನ ಬಾಹುಬಲ ಪ್ರಶ್ನಿಸುವಂತೆ ಹೋರಾಡ್ತಾ ಇದ್ದಾನೆ, ಅದೂ ಒಂದು ಸಿಟ್ಟು ಬಂತು ಭೀಮನಿಗೆ. ದ್ರೌಪದಿ ಕಣ್ಸನ್ನೆ ಮಾಡ್ತಾಳೆ, ಆ ಒಂದು ಕಿರ್ಮೀರನನ್ನ ಬೇಗ ಮುಗಿಸಿಬಿಡುವಂತ ಪ್ರಾರ್ಥನೆ ಅವಳಿಗೆ ಬರುತ್ತೆ, ಅದೂ ಒಂದು ಕಾರಣ. ಈ 3 ಕಾರಣಗಳಿಂದ ಭೀಮ ರೊಚ್ಚಿಗೆದ್ದು ಬಿಡ್ತಾನೆ. ಕ್ರಮೇಣ ಕಿರ್ಮೀರನ್ನ ಸೋಲಿಸ್ತಾ ಇದ್ದಾಗ ಭೀಮ ತನ್ನ ಬಾಹುಗಳಿಂದ ಅವನ ಕೊರಳನ್ನು ಒತ್ತಿ ಹಿಡಿದು ಹಿಚ್ಚುಕಿ ಬಿಡ್ತಾನೆ. ಕಿರ್ಮೀರ ವೇದನೆಯಿಂದ ಕಿರುಚ್ತಾ ಇದ್ದು ಪ್ರಾರಂಭ ಆಗುತ್ತೆ. ಆರ್ಥನಾದ ಅವನದು ಒಡನೆ ಒಂದು ನಗಾರಿಯಂತೆ ಮೇಲಕ್ಕೆತ್ತಿ
ಚಕ್ರದಂತೆ ತಿರುಗಿಸಿ ಗಿರಗರನೆ ಕಿರ್ಮೀರನ ಪ್ರಜ್ಞೆ ತಪ್ಪಿದ ಮೇಲೆ ಕೆಳಕ್ಕೆ ಎಸೆದು ಬಿಡ್ತಾನೆ ಭೀಮ. ಅವನಿಗೆ ಏಳುವ ಸಂಭವ ಇರಲಿಲ್ಲ. ಗಮನಿಸಿದಂತ ಭೀಮಸೇನ ಮಲಗಿದ್ದವನನ್ನು ಎತ್ತಿ ಚಚ್ಚಿ ಕೊಂದು ಬಿಡ್ತಾನೆ, ಮೂರ್ಛೆ ಹೋದವನನ್ನೇ. ಆಗಲೂ ಸ್ವಲ್ಪ ಉಸಿರಿದ್ದಾಗ ತನ್ನ ಒಂದು ಮೊಣಕೈ ಗಂಟಿನಿಂದ ಅವನ ಸೊಂಟದ ಮೇಲೆ ಕುಕ್ಕಿ ಅವನ ಮೇಲೆ ಕುಳಿತು ಬಿಡ್ತಾನೆ. ಈಗಿನ WWF ನೀವೆಲ್ಲ ಏನ್ ನೋಡ್ತೀರಾ ಆ ಥರ ಅಂತ ಅನ್ಕೋಬಹುದು. ಕುಳಿತು ಎರಡೂ ಕೈಗಳಿಂದ ಕೊರಳನ್ನು ಒತ್ತಿ ಹಿಡಿದು ಉಸಿರು ಕಟ್ಟಿ ಸಾಯಿಸಿ ಬಿಡ್ತಾನೆ ಕಿರ್ಮೀನನ್ನ ಅನ್ನುವಲ್ಲಿಗೆ ಕಿರ್ಮೀರ ವಧೆ ಇಲ್ಲಿಗೆ ಮುಗಿಯುತ್ತೆ. ಇನ್ನು ಮುಂದೆ ಏನಾಗುತ್ತೆ ವನದಲ್ಲಿ ಅನ್ನೋದನ್ನ ಪಾಂಡವರಿಗೆ ನಾಳೆ ದಿನ ಸಿಕ್ಕಾಗ ನೋಡೋಣ. ಇವತ್ತಿನ ಈ ಒಂದು ಭೀಮಸೇನ ಚಿಂತನವನ್ನ ಇಲ್ಲಿಗೆ ಉಪಸಂಹಾರ ಮಾಡಿ ಇದನ್ನ ನನ್ನ ಗುರುಗಳಾದ ಬನ್ನಂಜೆ ಅವರಿಗೆ ಹಾಗೂ ಅವರ ಅಂತರ್ಯಾಮಿಯಾದ ವಾಯುದೇವರು ಹಾಗೂ ಕೃಷ್ಣ ಪರಮಾತ್ಮನ ಪಾದಗಳಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇ ಸಜ್ಜನ ಸುಖಿನೋ ಭವಂತು.